ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾಟನ್ ಫೀಡಿಂಗ್ ಕುರ್ತಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಸೂಪರ್ ಆಗಿರುತ್ತೆ, ಮನೆಯಲ್ಲೇ ನೀವು ಮಾಡಬಹುದು. ಫಸ್ಟು ನಾನು ಪೇಪರ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಪೇಪರಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ. ಟಾಪ್ ಲೆಂತು 15 ಇಂಚಸ್ಸನ್ನು ಇಡ್ತಾ ಇದ್ದೀನಿ. ಈಗ ಎಷ್ಟು ನಮಗೆ ಲೆಂತ್ ಬೇಕು ಅದನ್ನು ಫಸ್ಟು ಕಟ್ ಮಾಡಿಕೊಂಡು ಬೇಡದೇ ಇರೋ ಪೀಸನ್ನು ಆಚೆ ಎತ್ತಿ ಇಡ್ತಾ ಇದ್ದೀನಿ. ಈಗ ಶೋಲ್ಡರ್ ಲೆಂತ್ 7.5 ಇಂಚಸ್ಸು, ಹಾಗೆಯೇ ನೆಕ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಡೀಪ್ 5 ಇಂಚಸ್ಸು, ಫ್ರಂಟ್ ಟು ಬ್ಯಾಕು ಎರಡು ಸೇಮ್ ಮೆಜರ್ಮೆಂಟಲ್ಲೇ ಇಡ್ತಾ ಇದ್ದೀನಿ. ಆರ್ಮ್ ಹೋಲ್ ಲೆಂತ್ ಕೂಡ 7.5, ಶೋಲ್ಡರ್ ಎಷ್ಟು ಇಡ್ತೀವೋ ಅಷ್ಟೇ ಮೆಜರ್ಮೆಂಟನ್ನು ಇಡಬೇಕಾಗತ್ತೆ. ಈಗ ಚೆಸ್ಟು 10 ಇಂಚಸ್ಗೆ ಮಾರ್ಕ್ ಮಾಡಿ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಇಡ್ತಾ ಇದ್ದೀನಿ. ಯಾಕೆಂದರೆ ಫೀಡಿಂಗ್ ಕುರ್ತಿ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚಸ್ ಇದ್ದರೆ ಒಳ್ಳೆಯದು. ಹಾಗೆ ವೇಸ್ಟ್ ಕೂಡ ಅಷ್ಟೇ 9 ಇಂಚಸ್ ಪ್ಲಸ್ ಮಾರ್ಜಿನ್ 2 ಇಂಚಸನ್ನು ಇಟ್ಟು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೇಮ್ ಶೋಲ್ಡರ್ ಡೌನ್ ಕೂಡ 1/2 ಇಂಚಸ್ ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡೋದು ಬೇಕಾಗಿಲ್ಲ. ಈಗ ನೆಕ್ ಮಾರ್ಕ್ ಮತ್ತು ಆರ್ಮ್ ಹೋಲ್ ಮಾರ್ಕನ್ನು ಮಾಡಿಕೊಂಡು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಸೇಮ್ ಕಟ್ ಮಾಡ್ಕೋಬೇಕು. ಈಗ ಪೇಪರ್ ಕಟ್ಟಿಂಗ್ ಮುಗಿದಿದೆ. ಇದಕ್ಕೆ 3 ಪ್ಯಾನಲ್ ಬೇಕಾಗತ್ತೆ, ಫ್ರಂಟು ಬ್ಯಾಕು. ಹಾಗೆಯೇ ಫ್ರಂಟಲ್ಲಿ 2 ಲೇಯರ್ಸ್ ಬರೋದ್ರಿಂದ ಒಳಗಡೆ ಇರೋ ಇನ್ನರ್ ಲೇಯರ್ಗೆ ನಾನು ನೆಕ್ ಡೀಪನ್ನು 10.5 ಇಂಚಸ್ ಇಡ್ತಾ ಇದ್ದೀನಿ. ಇದು ನಿಮ್ಮ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು, ಒಂದು ಅರ್ಧ ಇಂಚು ಹೆಚ್ಚು ಕಮ್ಮಿ ಕೂಡ ಮಾಡ್ಬೋದು. ಈಗ ಏನು ಪೇಪರ್ ಕಟ್ಟಿಂಗ್ ಮಾಡಿದೆ ಅದನ್ನು ನಾನು ಫ್ಯಾಬ್ರಿಕ್ ಮೇಲೆ ಆ್ಯಸ್ ಇಟ್ ಈಸ್ ಹಾಗೆಯೇ ಇಟ್ಬಿಟ್ಟು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ದು 2 ಪ್ಯಾನಲು ಹಾಗೆಯೇ ಬ್ಯಾಕ್ 1 ಪ್ಯಾನಲನ್ನು ಪೇಪರ್ ಕಟ್ಟಿಂಗನ್ನು ಇಟ್ಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ಫ್ರಂಟು 2 ಪ್ಯಾನಲು, ಬ್ಯಾಕು 1 ಪ್ಯಾನಲು. ಹಾಗೆಯೇ ಈಗ ಬಾಟಮ್ ಲೆಂತ್ ನಾನು 30 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ 3/4, ಲೆಂತ್ 17 ಇಂಚಸ್. ಸೇಮ್ ರೆಗ್ಯುಲರ್ ಇದನ್ನು ನಾವು ರೆಗ್ಯುಲರ್ ಕುರ್ತೀಸಲ್ಲಿ ಅಥವಾ ಫ್ರಾಕಲ್ಲಿ ಹೇಗೆ ಕಟ್ ಮಾಡ್ತೀವೋ ಅದೇ ಥರದಲ್ಲಿ ಸೇಮ್ ಅದನ್ನು ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಲೆಂತ್ ಶಾರ್ಟ್ ಅಥವಾ ಲಾಂಗ್ ಹೆಂಗೆ ಬೇಕೋ ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಇಟ್ಕೋಬೋದು. ಉಳಿದಿರೋ ಫ್ಯಾಬ್ರಿಕಲ್ಲಿ ನಾನು 2 ಬೆಲ್ಟ್ಗೆ 2 ಇಂಚಿಂದು 2 ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೆಕ್ಕನ್ನು ಪೈಪಿಂಗ್ ಕೊಟ್ಕೊಂಡು ಸ್ಟಿಚ್ ಮಾಡಿದ್ರೂ ಆಗುತ್ತೆ, ಅಥವಾ ಈ ಥರ ಯು ಶೇಪಲ್ಲಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ. ಫ್ರಂಟು ಬ್ಯಾಕು 2 ಕೂಡ ನಾನು ನೆಕ್ಕನ್ನು ಫಸ್ಟು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. 3 ಪೀಸ್ಗೂ ಕೂಡ ಫಿನಿಶಿಂಗನ್ನು ಫಸ್ಟು ಮಾಡ್ತಾಯಿದ್ದೀನಿ. ಇದು ಫ್ರಂಟಿಂದು ಫಸ್ಟ್ ಲೇಯರು. ಇದಕ್ಕೆ ನಾನು ಯು ಶೇಪಲ್ಲಿ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಯು ಶೇಪ್ ಪಟ್ಟಿಯನ್ನು ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಕಾರ್ನರ್ಸನ್ನು ಸ್ಟಿಚಸ್ ಮಾಡಿಬಿಟ್ಟು ಅದನ್ನು ಈಗ ನೆಕ್ಕಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಪೈಪಿಂಗಲ್ಲಿ ಕೂಡ ಮಾಡ್ಕೋಬೋದು, ನಿಮಗೆ ಯಾವುದು ಈಸಿ ಯಾವುದು ಕನ್ವೀನಿಯನ್ಸ್ ಅಂತ ಅನಿಸುತ್ತೋ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಕಾಟನ್ ಬಟ್ಟೆಲೂ ಫೀಡಿಂಗ್ ಕುರ್ತಿ ಚೆನ್ನಾಗಿ ಬರುತ್ತೆ, ಆದರೆ ಸ್ಟ್ರೆಚಬಲ್ ಫ್ಯಾಬ್ರಿಕ್ ಆದರೆ ಇನ್ನೂ ಫಿನಿಶಿಂಗ್ ತುಂಬಾ ಸೂಪರಾಗಿ ಬರುತ್ತೆ ಸ್ಟ್ರೆಚ್ ಆಗೋದ್ರಿಂದ. ನೋಡಿ ಇವಾಗ ನೆಕ್ಕು ಕಂಪ್ಲೀಟ್ ಆಯಿತು. ಅದೇ ಥರ ಬ್ಯಾಕ್ ಪ್ಯಾನಲ್ ಮತ್ತು ಫ್ರಂಟ್ದು ಇನ್ನೊಂದು ಇನ್ನರ್ ಲೇಯರ್ ಅದನ್ನು ಕೂಡ ನಾನು ನೆಕ್ ಫಿನಿಶಿಂಗನ್ನು ಮಾಡ್ಕೋತೀನಿ. ಈಗ ಎಲ್ಲ ಫ್ರಂಟ್ ಸ್ಟಿಚಿಂಗ್ ಆಗಿದೆ, ನೆಕ್ ಫಿನಿಶಿಂಗ್ ಆಗಿದೆ. ಈಗ ಮೊದಲಿಗೆ ಫ್ರಂಟ್ದು 2 ಲೇಯರನ್ನು ನೀಟಾಗಿ ಜೋಡಿಸ್ಕೊಂಡು ನಾನು ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಹತ್ರ ಎರಡನ್ನೂ ಸೇರಿಸ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಜಾರಬಾರ್ದು ಅನ್ನೋ ರೀಸನ್ಗೆ ಫಸ್ಟು ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು, ಕೇವಲ ಫ್ರಂಟ್ ಪಾರ್ಟ್ ಮಾತ್ರ. ನೋಡಿ ಇವಾಗ ಆಗಿದೆ. ಅದಾದಮೇಲೆ ಫ್ರಂಟಿಂದು ಹೊರಗಡೆ ಲೇಯರ್ಗೆ ಎಂಡಲ್ಲಿ ನಾನು ಒಂದು ಸ್ಮಾಲ್ ಪಟ್ಟಿಯನ್ನು ಹಾಕಿ ಅದಕ್ಕೆ ಸ್ಟಿಚಿಂಗನ್ನು ಮಾಡಿಕೊಂಡೆ. ಯಾಕೆಂದರೆ ಅದು ಹೊರಗಡೆ ಓಪನ್ ಇರೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ಅದರ ಜೊತೆಗೆ ಈಗ ಫ್ರಂಟ್ ಲೇಯರ್ಗೆ ನಾನು ಬೆಲ್ಟನ್ನು ಈಗ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರಂಟ್ ಇನ್ನರ್ ಲೇಯರ್ಗೆ ನಾನು ಬಾಟಮ್ ಪಾರ್ಟನ್ನು ಫ್ರಿಲ್ಸನ್ನು ಕೊಟ್ಟು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ. ಫ್ರಿಲ್ಸ್ ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಅದನ್ನು ಅರೇಂಜ್ ಮಾಡಿಕೊಂಡು ಕೊಡ್ಬೋದು. ಈಗ ಫ್ರಂಟು ಮತ್ತು ಬ್ಯಾಕು 2 ಪಾರ್ಟ್ಗೆ ನಾನು ಗ್ಯಾದರ್ ಮಾಡಿ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಕೂಡ ಶೋಲ್ಡರನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ಎರಡರದ್ದು ಶೋಲ್ಡರ್ ಅಟ್ಯಾಚ್ಮೆಂಟ್ ಆಗಿದೆ. ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡಿದರೆ ಆಲ್ಮೋಸ್ಟ್ ಫ್ರಾಕ್ ರೆಡಿ ಆಯಿತು. ಈಗ
ಕಂಪ್ಲೀಟ್ ಸ್ಲೀವ್ಸ್ ಅಟ್ಯಾಚ್ಮೆಂಟು ಮುಗಿದಿದೆ. 2 ಸೈಡನ್ನು ಈಗ ಸೇರಿಸಿ ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡಿದರೆ ಫೀಡಿಂಗ್ ಕುರ್ತಿ ರೆಡಿ ಆಗುತ್ತೆ. ನೋಡಿ ಸೂಪರಾಗಿ ಬಂದಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಾರ್ಮಲ್ 3/4 ಲೆಂತ್ ಅಂದರೆ 45 ಇಂಚಸ್ಸನ್ನು ಕೊಟ್ಟಿದ್ದೀನಿ. ನೋಡಿ ಒಳಗಡೆ ಲೇಯರ್ ಡೀಪ್ ಇರೋದ್ರಿಂದ ಫೀಡಿಂಗ್ಗೆ ಈಸಿ ಆಗುತ್ತೆ. ಬೆಲ್ಟ್ ಇರೋದ್ರಿಂದ ನಾವು ಹೊರಗಡೆ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನು ಎಷ್ಟು ಬೇಕೋ ಅಷ್ಟು ಟೈಟಾಗಿ ನಾವು ಕಟ್ಟೋದ್ರಿಂದ ಹೊರಗಡೆ ರೆಗ್ಯುಲರ್ ಫ್ರಾಕ್ ಥರ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಪ್ರೆಗ್ನೆನ್ಸಿನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ನನ್ನ ಇವತ್ತಿನ ಫೀಡಿಂಗ್ ಫ್ರಾಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು.